ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ 2 ದಿನಗಳಿಂದ ಒಂದು ಮಾಹಿತಿ ಕೊಟ್ಟಿದ್ದೆ ನೋಟಿಫಿಕೇಶನ್ ರಿಲೇಟೆಡ್. ಸೊ ಈಗ ನೋಟಿಫಿಕೇಶನ್ ಆರಂಭ ಆಗೋದಕ್ಕೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ? ಈಗ ಆಲ್ರೆಡಿ ಧಾರವಾಡದಲ್ಲಿ ಹೋರಾಟ ಆಯ್ತು, ವಿಜಯಪುರದಲ್ಲಿ ಆಯ್ತು, ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತ ಒಂದು ಕಡೆ ಪ್ರಶ್ನೆ ಆದ್ರೆ, ಇನ್ನೊಂದು ಕಡೆ ಪ್ರಮುಖವಾಗಿ ಈಗ ನೋಟಿಫಿಕೇಶನ್ ಆರಂಭ ಆಗೋದಕ್ಕೆ ಇರುವಂತ ತಡೆ ಏನು ಅಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಈಗ ಒಳ ಮೀಸಲಾತಿ ಏನೋ ಹಂಚಿಕೆ ಆಯ್ತು, ಅದ್ರ ಪ್ರಕಾರ ಮೀಸಲಾತಿಯನ್ನು ಕೊಟ್ಟಾಯ್ತು, ಎಲ್ಲ ಆಯ್ತು. ಬಟ್ ಆ ಸಮುದಾಯಕ್ಕೆ ಈಗ ಹೊಸದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್, ಏನೀಗ ಒಳ ಮೀಸಲಾತಿ ಲಾಭವನ್ನು ಪಡೆದಂತವ್ರು ಇದ್ದಾರೆ, ಸೊ ಅವ್ರಿಗೆ ಹೊಸದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಗ ವಿತರಿಸಬೇಕಾಗತ್ತೆ. ಸೊ ಅದು ಸರ್ಕಾರದ ಕರ್ತವ್ಯ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಈಗ ಮೊದಲು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೇಕಂದ್ರೆ ಈ ಒಳ ಮೀಸಲಾತಿ ಪ್ರಕ್ರಿಯೆ ಏನ್ ಮಾಡ್ಬೇಕಾಗಿತ್ತು ಅದೆಲ್ಲ ಮಾಡಿದ್ದಾರೆ. ಬಟ್ ಸುಗ್ರೀವಾಜ್ಞೆ ಅಂತಂದ್ರೆ ಫೈನಲ್ ಆಗಿ ಅದನ್ನ ಅಂತಿಮವಾಗಿ ಜಾರಿಗೊಳಿಸುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಈ ಒಂದು ಇಲಾಖೆಗಳು, ಈಗ ಏನ್ ನೇಮಕಾತಿ ಆಯೋಗ ಇದೆ, ಸೊ ಇನ್ನು ಹಲವಾರು ಶಾಲಾ ಕಾಲೇಜುಗಳಿರುತ್ತೆ, ವಿಶ್ವವಿದ್ಯಾಲಯಗಳಿರುತ್ತೆ, ಸೊ ಅಲ್ಲಿಗೆ ಸರ್ಕಾರಿ ಸಂಬಂಧಪಟ್ಟ ಆದೇಶ ಹೋಗಬೇಕು. ಅಂದ್ರೆ ಈಗ ಒಳ ಮೀಸಲಾತಿಯನ್ನು ಹೆಂಗ್ ಅವರು ಸೀಟ್ಗಳ ಹಂಚಿಕೆ ಇದರಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ, ಅದು ಇನ್ನೂ ಕೂಡ ಕೆಲವು ಇಲಾಖೆಗಳಿಗೆ ಸರಿಯಾಗಿ ತಲುಪಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಅಂಡ್ ರೋಸ್ಟರ್ದು ಕೂಡ ಒಂದಿಷ್ಟು ಸಮಸ್ಯೆ ಇದೆ. ಅದರ ಜೊತೆ ಪ್ರಮುಖವಾಗಿ ಆಗ್ತಾ ಇರುವಂತದ್ದು ಈಗ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಸಮಸ್ಯೆ. ಅಂದ್ರೆ ಈಗ ಹೊಸದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗುತ್ತೆ. ಅದು ಕೊಡೋದಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ 1.5 2 ತಿಂಗಳ ಸಮಯ ಹಿಡಿಯುತ್ತೆ. ಈಗಾಗಲೇ ಸರ್ಕಾರ ಅದನ್ನ ಮಾಡಿದ್ರೆ ಇಷ್ಟೊತ್ತಿಗೆ ಕೊಡಬಹುದಿತ್ತು, ಬಟ್ ಸರ್ಕಾರ ಇನ್ನೂ ಕೂಡ ನಿರ್ಧಾರವನ್ನು ಮಾಡಿಲ್ಲ. ಹಂಗಾಗಿ ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಮತ್ತಷ್ಟು ದಿನ ಮುಂದೂಡಿಕೆ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಮಾಡುತ್ತಾ ಇರುವಂತ ನಾಟಕ ಇದು, ಆಯ್ತಾ. ವಿದ್ಯಾರ್ಥಿಗಳ ಸಮೂಹ ಬೀದಿಗಿಳಿದು 30,000 ಹತ್ತತ್ರ 20, 25, 30,000 ವಿದ್ಯಾರ್ಥಿಗಳೀಗ ಎಲ್ಲ ಕಡೆ ಆಗಿರೋ ಹೋರಾಟದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿ ತಮ್ಮ ಬೇಡಿಕೆಯನ್ನು ಇಟ್ಟರು ಕೂಡ ಕೇವಲ 3 ವರ್ಷದ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಸರಿಯಾಗಿ ಪ್ರಕ್ರಿಯೆಗಳನ್ನೇ ಮಾಡಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ನೋಟಿಫಿಕೇಶನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅಂಡ್ ಉದ್ದೇಶಪೂರ್ವಕವಾಗಿ ಅವರು ಇದನ್ನ ಮುಂದೂಡಿಕೆ ಮಾಡ್ತಾ ಇದ್ದಾರೆ. ಅಂಡ್ ಒಂದಂತೂ ಖಚಿತ, ಏನು ಹಿಂದೆ ಪೇಪರ್ ಸ್ಟೇಟ್ಮೆಂಟ್ ಕೊಡಿಸಿತ್ತು ಸರ್ಕಾರ, ಅಂದ್ರೆ ನೇಮಕಾತಿಗೆ 6 ತಿಂಗಳು ಕಾಯಿರಿ ಅಂತ, ಹಂಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಈಗ ಬಜೆಟ್ ಅಲ್ಲಿ ವಿಶೇಷವಾಗಿ ಹಣಕಾಸಿನ ಏನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡಿಬೇಕು ಕೆಲವೊಂದು ನೇಮಕಾತಿಗಳದು. ಸೊ ಅದಕ್ಕೆ ಈಗ ಅನುಮತಿ ಕೊಡೋದಕ್ಕೆ ಒಪ್ಪಲ್ಲ. ಯಾಕೆ ಅಂತಂದ್ರೆ ಹಣಕಾಸು ಇಲ್ಲ, ಅದು ಒಂದು ರೀಸನ್ ಇದೆ. ಈಗ ಆಲ್ರೆಡಿ ಕೆಲವೊಂದು ಏನು ಅನುಮತಿ ಸಿಕ್ಕಿತ್ತು, ಸೊ ಅದನ್ನಾದ್ರೂ ನೋಟಿಫಿಕೇಶನ್ ಮಾಡ್ಬೋದಿತ್ತು. ಬಟ್ ಅದನ್ನ ಮಾಡೋದಕ್ಕೆ ಈಗ ಇರುವಂತ ಪ್ರಮುಖವಾದಂತ ಅಡ್ಡ 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 ಆಗಿರುವಂತದ್ದು ಏನು ಅಂದ್ರೆ, ಈಗ ತಡೆ ಆಗಿರುವಂತದ್ದು ಏನು ಅಂದ್ರೆ ಹೊಸದಾಗಿ ಜಾತಿ ಪ್ರಮಾಣ ಪತ್ರವನ್ನ ಕೊಡಬೇಕು. ಸೊ ಈ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂದ್ರೆ ಅದಕ್ಕೆ ಮತ್ತೊಂದಿಷ್ಟು ಸಮಯ ಹಿಡಿಯುತ್ತೆ. ಒಟ್ಟಾರೆ ವಿದ್ಯಾರ್ಥಿಗಳು ಏನೀಗ ಪರೀಕ್ಷೆಗೆ ನೀವು ನೋಟಿಫಿಕೇಶನ್ ಮಾಡ್ಲಿ, ನಾವು ಎಕ್ಸಾಮ್ ಬರೆಯೋಣ ಕಾಯ್ತಾ ಇರೋರಿಗೆ ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳು ನಿರ್ಣಾಯಕ. ಇಷ್ಟೊಳಗಡೆ ನೋಟಿಫಿಕೇಶನ್ ಮಾಡಿದ್ರು ಅಂದ್ರೆ ಶೋರ್, ಇಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಇದು ಮುಂದೂಡಿಕೆ ಆಗುತ್ತೆ. ಈಗ ಆಲ್ರೆಡಿ ಎಲ್ಲರೂ ಎಫರ್ಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಶಿಕ್ಷಕರ ನೇಮಕಾತಿಗೂ ತುಂಬಾ ದಿನದಿಂದ ದಿನಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಹಂಗಿದೆ. ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ತುಂಬಾ ಶೋಚನೀಯ ಸ್ಥಿತಿಗೆ ತಲುಪಿದೆ. ಶಿಕ್ಷಕರಿಲ್ಲ. ಈಗ ಆಲ್ರೆಡಿ ನೋಡಿ ಸಮೀಕ್ಷೆ ನಡೀತಾ ಇದೆ. ಸೊ ಇವೆಲ್ಲ ಪ್ರೊಸೆಸ್ಗಳ ನಡುವೆ ನೇಮಕಾತಿಗಳು ನೆನೆಗುದಿಗೆ ಬಿದ್ದಿವೆ. ಅಂಡ್ ಇನ್ನೊಂದು ಮುಖ್ಯವಾದಂತೂ 545 PSI ಇದು ಕೂಡ KAT ಇಂದ ಸ್ಟೇ ಆಗಿರುವಂತದ್ದು ಒಂದು ವಿಷಯ ಗೊತ್ತಿದೆ ನಿಮ್ಗೆ ಅನ್ಕೊಳ್ತೀನಿ. ಅದರ ಜೊತೆ ಈಗ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಗಳನ್ನ KEA ಕೊಡಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ಇದೆ. ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ನೋಡೋಣ, ಅದು ಅಂತಿಮ ಆಗುತ್ತೆ. ಅದಾದ್ರೆ ಖಂಡಿತವಾಗಿ ಒಳ್ಳೇದಾಗತ್ತೆ. ಅಂಡ್ ಅದೆಲ್ಲದರ ಜೊತೆ ಪ್ರಮುಖವಾಗಿ ಆಗ್ಬೇಕಾಗಿರುವಂತದ್ದು ಈಗ ಏನೇನ್ ರೋಸ್ಟರ್ ಸಮಸ್ಯೆ, 56% ರಿಸರ್ವೇಶನ್ ಕೇಸು, ಮತ್ತೆ ಈಗ 3A 3B ಕೆಟಗರಿ ಅಭ್ಯರ್ಥಿಗಳಿಗೆ ಕೆಲವೊಂದು ನೇಮಕಾತಿಗಳಿಗೆ ಈಗ ಮಾಡಿದ್ರೆ ಆಸ್ ಇಟ್ ಈಸ್ ರಿಸರ್ವೇಶನ್ ಆಸ್ ಇಟ್ ಈಸ್ ರೋಸ್ಟರ್ ಪ್ರಕಾರ ಒಂದು ಹುದ್ದೆ ಕೂಡ ಸಿಗಲ್ಲ 3A 3B ಅವರಿಗೆ. ಆ ರೀತಿ ಇದೆ ಪರಿಸ್ಥಿತಿ. ಸೊ ಅವರು ಕೂಡ ಈಗ ಹೋರಾಟ ಮಾಡ್ತಾರೆ. ಇನ್ ಕೇಸ್ ಇವರು ಇದನ್ನ ನೇಮಕಾತಿ ಆರಂಭ ಮಾಡಿದ್ರು, ಯಾವ ಸಮಸ್ಯೆಗಳು ಏನೇನಿದೆ ಅದನ್ನ ಯಾವ್ದನ್ನು ತಲೆಗೆ ಹಾಕೊಳ್ಳದೆ ಸುಮ್ಮನೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಸಮಸ್ಯೆ ಖಂಡಿತ ಉದ್ಭವಿಸುತ್ತೆ. ಅದು ರಿಸರ್ವೇಶನ್ ಇಶ್ಯೂ. ಮತ್ತೆ ಕೋರ್ಟ್ಗೆ ಹೋಯ್ತು ಅಂದ್ರೆ ನೇಮಕಾತಿಗಳು ನೆನೆಗುದಿಗೆ ಬೀಳುತ್ತೆ. ಸೊ ಹಂಗಾಗಿ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಎಷ್ಟೇ ಒತ್ತಡ ಹಾಕಿದ್ರು, ಎಷ್ಟೇ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನೇ ಸಮಸ್ಯೆಗಳನ್ನ ಹೇಳ್ಕೊಂಡ್ರು, ಅವ್ರಿಗೆ ವಿದ್ಯಾರ್ಥಿಗಳ ನೋವನ್ನ ಅರಿತುಕೊಳ್ಳುವಂತ ಶಕ್ತಿ ಇಲ್ಲ. ಅಂಡ್ ಶಿಕ್ಷಣ ಸಚಿವರಂತೂ ಶಿಕ್ಷಕ ನೇಮಕಾತಿಯರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ ಅವರು. ಈಗ ಆಲ್ರೆಡಿ ಕೋರ್ಟ್ ಅಲ್ಲಿ ಒಂದು ಇಶ್ಯೂ ನಡೀತಾ ಇದೆ, ಅದು ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಅದನ್ನ ಈಗ ಬಗೆಹರಿಸೋದಕ್ಕೂ ಕೂಡ ರೆಡಿ ಇಲ್ಲ. ಇನ್ನು ಹೇಳ್ತಾರೆ ನಾವು ಕಾನೂನು ಸಲಹೆ ಪಡ್ಕೊಳ್ತೀವಿ ನೇಮಕಾತಿಗೆ ಅಂತ. ಯಾವ ರೀತಿಯ ಕಾನೂನು ಸಲಹೆ ಪಡ್ಕೊಳ್ತೀರಾ?
ಕಳೆದ 1 ವರ್ಷ 2 ವರ್ಷ ಆಯ್ತು. ಇನ್ನೂ ಕೂಡ ನೀವು ಇನ್ನೂ ಬರೀ ಕಾನೂನು ಸಲಹೆ ಪಡ್ಕೊಳ್ತೀನಿ, ರೋಸ್ಟರ್ ರೆಡಿ ಪಡಿಸ್ತೀನಿ, ಇನ್ನೂ ಸುಗ್ರೀವಾಜ್ಞೆ ಹೊರಡಿಸಿಲ್ಲ, ಹೊಸ ಜಾತಿ ಪ್ರಮಾಣ ಪತ್ರ, ಪ್ರತಿಯೊಂದಕ್ಕೂ ಒಂದೊಂದು ಏನಾದ್ರೂ ಒಂದು ಇಶ್ಯೂಗಳನ್ನ ತಂದು ಅಡ್ಡ ಇಡೋದು. ಸೊ ಹೆಂಗಾದ್ರೂ ಮಾಡಿ ಮುಂದಕ್ಕೆ ಹಾಕೊಂಡು ಹೋಗೋದು. ಒಟ್ಟಿನಲ್ಲಿ ಸರ್ಕಾರದ ಉದ್ದೇಶ ಸ್ಪಷ್ಟ ಇದೆ, ಆಯ್ತಾ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಇದು ಕಟು ಸತ್ಯ. ನೆಕ್ಸ್ಟ್ ಇಯರೇ ನೋಟಿಫಿಕೇಶನ್ ಮಾಡ್ಬೇಕು ಅನ್ನೋ ಮನಸ್ಥಿತಿಲಿ ಅವರಿದ್ದಾರೆ. ಈ ವರ್ಷ ಮಾಡ್ಬೇಕು ಅನ್ನೋದು ಇದ್ದಿದ್ರೆ ಇಷ್ಟೊಂದು ಅಡೆತಡೆಗಳನ್ನ ಅವ್ರು ಇಡ್ತಾ ಇರಲಿಲ್ಲ, ಆಯ್ತಾ. ಹಂಗಾಗಿ ನೀವು ಧೃತಿಗೆಡದ ಪ್ರಿಪರೇಷನ್ ಮಾಡಿ, ಸುಮ್ನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇರುವಂತ ಸತ್ಯ ಅದು. ಯಾಕಂದ್ರೆ ದಿನೇ ದಿನ ಪರಿಸ್ಥಿತಿ ನೋಡ್ತಾ ಹೋದ್ರೆ ಹಂಗೆ ಅನಿಸ್ತಾ ಇದೆ. ಅಂಡ್ ಅದೇ ಸತ್ಯ ಕೂಡ. ಅವ್ರು ಮಾಡೋ ಹಾಗಿದ್ರೆ ಇಷ್ಟೊತ್ತಿಗೆ ನೋಟಿಫಿಕೇಶನ್ ಆಲ್ರೆಡಿ ಅಕ್ಟೋಬರ್ ತಿಂಗಳು ಕೂಡ ಬಂತು. ಆಲ್ರೆಡಿ ನವೆಂಬರ್ ಡಿಸೆಂಬರ್ ಉಳಿದಿರೋದೇ 2 ತಿಂಗಳು. ಇನ್ನೇನು 2026ಗೆ ಅವ್ರು ನೋಟಿಫಿಕೇಶನ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇರುವುದರಿಂದಾನೇ ಇಷ್ಟೊಂದು ಬೇರೆ ಬೇರೆ ಅಡ್ಡಿ ಆತಂಕಗಳನ್ನ ಅವರೇ ಕ್ರಿಯೇಟ್ ಮಾಡ್ತಾ ಇದಾರೆ. ಸರ್ಕಾರದವರೇ ಕ್ರಿಯೇಟ್ ಮಾಡ್ತಾರೆ. ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಚಿವರು, ದಿನಕ್ಕೊಂದೊಂದು ಹೇಳಿಕೆಗಳು. ಅವ್ರಿಗೆ ಅವ್ರ ಇಲಾಖೆಯಲ್ಲಿ ಎಷ್ಟು ಖಾಲಿ ಹುದ್ದೆ ಇದೆ ಅನ್ನೋದು ಕೆಲವು ಸಚಿವರಿಗೆ ಗೊತ್ತಿಲ್ಲ, ಅಂತವ್ರು ಇದ್ದಾರೆ. ಒಟ್ಟಾರೆಯಾಗಿ ನೇಮಕಾತಿ ಆಗ್ಲಿ, ಪ್ರಾಮಾಣಿಕವಾಗಿ ಪರೀಕ್ಷೆ ನಡೀಲಿ. KPSC ಇಂದ ಪರೀಕ್ಷೆಗಳಾಗೋದು ಬೇಡ. ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ KEA ನಡೆಸುತ್ತೆ, ಅವ್ರಿಗೆ ಪರೀಕ್ಷೆಗಳು ಕೊಡ್ಲಿ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕಂಪಲ್ಸರಿ 5 years ಕೊಟ್ರೆ ಖಂಡಿತವಾಗಿ ಒಳ್ಳೆಯದು. ಈಗ ಕೊಟ್ಟಿರೋ 3 years ಓಕೆ, ಅದನ್ನ ನಾವು ಇಲ್ಲ ಅಂತ ಹೇಳ್ತಿಲ್ಲ. ಅದರಿಂದ ಕೂಡ ಇನ್ನೊಂದಿಷ್ಟು ಜನ ಅಭ್ಯರ್ಥಿಗಳಿಗೆ ಅವಕಾಶ ಸಿಗಲ್ಲ. ಸೊ ಇವೆಲ್ಲದನ್ನ ಕನ್ಸಿಡರ್ ಮಾಡಿಕೊಂಡು ಸರ್ಕಾರ ಯಾವುದೇ ಮತ್ತೆ ಅಡ್ಡಿ ಆತಂಕ ಆಗದಂಗೆ, ನೇಮಕಾತಿಗಳಿಗೆ ಮತ್ತೆ ತೊಂದರೆ ಆಗದಂಗೆ ರೆಕ್ರೂಟ್ಮೆಂಟ್ ನ ಶುರು ಮಾಡಿದ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದ.